ತಾತನಿಂದ, ಚಿಕ್ಕಪ್ಪನಿಂದ, ದೊಡ್ಡಪ್ಪನಿಂದ, ತಂದೆಯಿಂದ, ತಮ್ಮನಿ ಎಲ್ಲರದ್ದು ಸೇರಿ ಅದೊಂದು ಪ್ರೀತಿ ಹುಟ್ಕೊಂಡಿದೆ. ಈ ಸಿನಿಮಾದಲ್ಲಿ ಒಂದು 3 ಶೇಡ್ಗಳಿದೆ. 17 year old ಸ್ಕೂಲ್ ಪಾತ್ರನ ಮಾಡಿದ್ದೀನಿ. ಸೊ ಒಂದು 3 ಪಾತ್ರ ಮಾಡಿದ್ದೀನಿ. ಸೊ ಈ ಕಥೆಯಲ್ಲಿ 3 ಶೇಡ್ಗಳಿದೆ. ಸೊ ಈ ಸಾಂಗ್ನ ತೀರ್ಥಹಳ್ಳಿಯಲ್ಲಿ ಮಾಡಿದ್ದು. ತೀರ್ಥಹಳ್ಳಿ ನಂಗೆ ಆ ಲೊಕೇಶನ್ ತುಂಬಾ ಇಷ್ಟ. ಮೆಲಡಿ ಸಾಂಗ್ಸ್ಗಳು ತುಂಬಾ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಒಂದೊಂದಿತ್ತು ಕಾಲ ಅಂದ ತಕ್ಷಣ ಏನಾದ್ರು ಒಂದು ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಒಂದು ಪಾಸ್ಟ್, ಒಂದು ಹಿಸ್ಟ್ರಿ ಇದ್ದೇ ಇರುತ್ತೆ. ನನಗೆ ಆ ಸಿನಿಮಾದ ಟೈಟಲ್ ತುಂಬಾ ಇಷ್ಟ, ಸಿಟಿ ಲೈಟ್ಸ್ ಅಂತ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ಇವತ್ತು ದೊಡ್ಡ ಮನೆಯ ಮೊಮ್ಮಗ, ನಮ್ಮ ಕನ್ನಡದ ಹೆಮ್ಮೆಯ ನಟ ವಿನಯ್ ರಾಜ್ಕುಮಾರ್ ಸಿಕ್ಕಿದ್ದಾರೆ. ವಿಷಯ ಇಷ್ಟೇ ಅಂದರೆ, ಅವ್ರು ಮಾಡುವಂತಹ ಸಿನಿಮಾ, ಅವ್ರು ಮಾಡೋದಂತಹ ಪಾತ್ರ ಅದು ನಿರಂತರವಾಗಿ ಕಾಡ್ತಾ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಂದೊಂದಿತ್ತು ಕಾಲ ಚಿತ್ರದ ಒಂದು ಹಾಡು ತುಂಬ ಟ್ರೆಂಡಿಂಗಲ್ಲಿದೆ. ಆ ಹಾಡಿನ ಸೆಲೆಬ್ರೇಷನ್ ಮೂಡಲಿರುವಂತಹ ವಿನಯ್ ಅವ್ರನ್ನ ಮಾತಾಡಿಸ್ತೀನಿ. ಒಂದು ಸರಳ ಪ್ರೇಮ ಕಥೆ ಕೂಡ ಇದೇ ಥರ ಹಾಂಟ್ ಮಾಡಿತ್ತು ಆಡಿಯನ್ಸ್ಗೆ. ನಂತರ ಪೇಪೆ ಕೂಡ ಒಂದು ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಗೆ ಹ್ಯಾಂಟ್ ಮಾಡಿತ್ತು. ಅಂದೊಂದಿತ್ತು ಕಾಲ ಅನ್ನುವಂತಹ ಈ ಹಾಡಲ್ಲೇ ನೋಡಿದಾಗ ನಾವು ತುಂಬ ತೆಳ್ಳಗಿದ್ದೀರಿ, ತುಂಬ ಮುದ್ದಾಗಿ ಕಾಣ್ತಿದ್ದೀರಿ. ಆ ಒಂದು ಫೀಲ್ನ ಒಂದು ರೀಕಾಲ್ ಮಾಡೋದಾದ್ರೆ, ಆ ಸಾಂಗ್ನ ರೀಕಾಲ್ ಮಾಡೋದಾದ್ರೆ. ಸೊ ಈ ಸಾಂಗ್ನ ನಾವು ಕಂಪ್ಲೀಟಾಗಿ ತೀರ್ಥಹಳ್ಳಿಯಲ್ಲಿ ಶೂಟ್ ಮಾಡಿದ್ದು. ಈ ಸಿನಿಮಾದಲ್ಲಿ ಒಂದು 3 ಶೇಡ್ಗಳಿದೆ. ನಾನೊಂದು 17 year old ಸ್ಕೂಲ್ ಪಾತ್ರನ ಮಾಡಿದ್ದೀನಿ. ಜೊತೆಗೆ ಒಂದು 25 early 2025 ಒಂದು ಕಾಲೇಜ್ ಪಾತ್ರ ಮಾಡಿದ್ದೀನಿ. ಜೊತೆಗೆ ಒಂದು ಡೈರೆಕ್ಟರ್ ಆಗಬೇಕಾದಾಗ ಒಂದು 35 years. ಸೊ ಒಂದು 3 ಪಾತ್ರ ಮಾಡಿದ್ದೀನಿ. ಸೊ ಈ ಕಥೆಯಲ್ಲಿ 3 ಶೇಡ್ಗಳಿದೆ. ಸೊ ಈ ಸಾಂಗ್ನ ತೀರ್ಥಹಳ್ಳಿಯಲ್ಲಿ ಮಾಡಿದ್ದು. ತೀರ್ಥಹಳ್ಳಿ ನಂಗೆ ಆ ಲೊಕೇಶನ್ನೇ ತುಂಬ ಇಷ್ಟ. ಸೊ ಈ ಸಾಂಗಲ್ಲೇ ನೋಡ್ಬೋದು, ನಮ್ಮ ಅಭಿಷೇಕ್ ಕಾಸರಗೋಡು ಅವರು ಈ ಲೊಕೇಶನ್ಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ರಾಘವೇಂದ್ರ ಅವ್ರು ಮಾಡಿರೋ ಈ ಸಾಂಗ್, ಕಂಪೋಸ್ ಮಾಡಿರೋ ಈ ಸಾಂಗ್ ಕೂಡ ಸಾಕಷ್ಟು ಜನರಿಗೆ ತುಂಬ ಇಷ್ಟ ಆಗಿದೆ. ಸೊ ಖುಷಿ ಆಗುತ್ತೆ ಇಡೀ ಇದು. ಒಂದು ಸರಳ ಪ್ರೇಮ ಕಥೆ ಇಂಟರ್ವ್ಯೂ ಟೈಮಲ್ಲಿ ಹೇಳಿದ್ರಿ, ಒಂದೇ ಸರಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ, ಅಲ್ಲಿ ಬರ್ತಿದ್ದಾವೆ ಅಂತ. ಅದರ ನಂತರ ಪೇಪೆ ಅಂದು ಬಂತು, ನಂತರ ಅಂದೊಂದಿತ್ತು ಕಾಲ, ನಂತರ ಗ್ರಾಮಾಯಣ. ಒಬ್ಬ ನಟ ಒಂದಷ್ಟು ವರ್ಷ ಕಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡುವಂತಹ ಪ್ರಕ್ರಿಯೆ ಜೊತೆ ಎಲ್ಲ ಸಿನಿಮಾಗಳು ಬೇರೆ ಬೇರೆ ಡೈಮೆನ್ಷನ್ ಸಿನಿಮಾಗಳು. ಇದರ ಮಧ್ಯೆ ಸಿಟಿ ಲೈಟ್ಸ್ ಕೂಡ ಅನೌನ್ಸ್ ಆಗುತ್ತೆ. ಈ ಎಲ್ಲವುಗಳನ್ನು ಒಂದು ಎನರ್ಜಿ ಫ್ಲೋ ಆಗಿ ಒಬ್ಬ ನಟ ವಿನಯ್ ರಾಜ್ಕುಮಾರ್ ತಗೊಳ್ಳೋಂಥ ರೀತಿ ಹೇಗಿರುತ್ತೆ? ಅಂದರೆ ಈಗ ಕಂಟಿನ್ಯೂಸ್ ಆಗಿ ಈ ಥರ ಒಂದು ಸಿನಿಮಾಗಳು ರಿಲೀಸ್ ಆದಾಗ, ಎಲ್ಲ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಾಗ, ಅದು ಬೇರೆ 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 ಕ್ಯಾರೆಕ್ಟರ್ಗಳು ಮಾಡಿದಾಗ ಸಾಕಷ್ಟು ಕಲಿಯೋದಿರುತ್ತೆ. ಜೊತೆಗೆ ಬೇರೆ ಬೇರೆ ಡೈರೆಕ್ಟರ್ಸ್ಗಳ ಜೊತೆ ಕೂಡ ಆ್ಯಕ್ಟ್ ಮಾಡ್ತಿರ್ತೀವಿ. ಸೊ ಒಬ್ಬೊಬ್ಬರಿಂದ ಏನಾರೋ ಒಂದು ಹೊಸದನ್ನ ಕಲಿತಾನೆ ಇರ್ತೀನಿ. ಸೊ ಆಮೇಲೆ ಜೀವನ ಪೂರ್ತಿ ಅದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಏನಾರೋ ಒಂದು ಕಲಿತಾನೆ ಇರಬೇಕು, ಕ್ಯೂರಿಯಸ್ ಆಗಿರಬೇಕು, ಹುಡುಕ್ತಾ ಇರಬೇಕು. ಸೊ ಈ ಥರ ಒಂದು ಜರ್ನಿಯಲ್ಲಿ ಅದು ತುಂಬ ಈಸಿಯಾಗಿ ಸಿಗುತ್ತೆ. ಜೊತೆಗೆ ನಾನು ಮೆಟ್ರೋಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, BMTC ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಹಾಡು ತುಂಬ ಗುನುಗ್ತಾ ಇರ್ತಾರೆ ಇವತ್ತಿಗೂ, ನೀನು ಯಾರಲ್ಲೇನೋ ಅಂತ ಹಾಡು. ಅದೇ ಥರ ಅಂದೊಂದಿತ್ತು ಕಾಲ ಚಿತ್ರದ ಮುಂಗಾರು ಮಳೆಯಲ್ಲಿ ಈ ಹಾಡಿನ ಕನೆಕ್ಟಿವಿಟಿ ಜನಗಳ ಜೊತೆಗೆ ಕೀಪ್ ಆನ್ ಅದು ಟ್ರಾವೆಲ್ ಮಾಡ್ತಾ ಇರುತ್ತೆ. ಯಾಕೆ ಮಾಡುತ್ತೆ? ಮೇಲಾಗಿ ಈ ಥರದ ವಿಚಾರಗಳು ಏನಕ್ಕೆ ಆಗ್ತವೆ ಆಡಿಯನ್ಸ್ ಮಧ್ಯೆ, ನಿಮ್ಮ ಮಧ್ಯೆ, ಸಾಂಗ್ ಮಧ್ಯೆ ಅಂತ? ನಂಗನ್ಸುತ್ತೆ ಅದಕ್ಕೆ ತುಂಬ ಫ್ಯಾಕ್ಟರ್ಸ್ ಇರ್ಬೋದು. ಕಂಪೋಸಿಷನ್ನು, ಶ್ರೀರಾಮ್ ಅವರ ವಾಯ್ಸು, ಜೊತೆಗೆ ಲಿರಿಕ್ಸು, ಆಮೇಲೆ ಮೋಸ್ಟ್ ಈ ಸಿನಿಮಾದ ಟೈಟ್ಲ್ ಒಂದು ಅಂದೊಂದಿತ್ತು ಕಾಲ. ಸೊ ಇದೆಲ್ಲ ಸೇರಿ ಅದು ಆಡಿಯನ್ಸ್ ಹಾರ್ಟ್ಗೆ ತುಂಬ ಹತ್ರ ಆಗುತ್ತೆ. ಆಮೇಲೆ ಜೊತೆಗೆ ರೀಸೆಂಟಾಗಿ Feb 14 ಪ್ರೇಮಿಗಳ ದಿನಾಚರಣೆ ಕೂಡ ಬಂತು. ಸೊ ಅದು, ಆಮೇಲೆ ಈ ಸಾಂಗ್ ತಿರ್ಗಾ ತುಂಬ ಕನೆಕ್ಟ್ ಆಯಿತು. ಆಮೇಲೆ ಯೂಶ್ವಲಿ ಮೆಲಡಿ ಸಾಂಗ್ಸ್ಗಳು ತುಂಬ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ಥರ ಏನೋ ಪ್ರೇಮ ಗೀತೆಗಳು ಯಾವಾಗಲೂ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ಇದು ಸಡನ್ ಆಗಿ ಅಷ್ಟು ವೈಡ್ ಸ್ಪ್ರೆಡ್ ಆಗಿ ತುಂಬ ಪಾಪ್ಯುಲರ್ ಆಯಿತು ಅಂತ ಅನಿಸುತ್ತೆ. ಜೊತೆಗೆ ಅಂದೊಂದಿತ್ತು ಕಾಲ ಅನ್ನುವಂಥದ್ದನ್ನು ಸಿನಿಮಾವಾಗಿ ಹೊರತುಪಡಿಸಿ, ಅಂದೊಂದಿತ್ತು ಕಾಲ ಅಂತ ನೀವೆಲ್ಲರೂ ಮನೆಯಲ್ಲಿ ಮಾತಾಡ್ತಿರ್ತೀರಿ, ನೀವಾಗಲಿ ಅಪ್ಪಾಜಿ ಆಗಲಿ. ಆ ಒಂದು ನೆನಪನ್ನು ಜಾರ್ಕೊಳ್ಳೋದಕ್ಕೆ ಅಂದೊಂದಿತ್ತು ಕಾಲ ಅನ್ನುವಂಥದ್ದು ಎಷ್ಟು ಕನೆಕ್ಟ್ ಆಗುತ್ತೆ ರಿಯಲ್ ಲೈಫ್ಗೆ, ವಿನಯ್ಗೆ ಅಂತ? ಅಂದರೆ ನನ್ನೊಬ್ಬನಿಗೆಲ್ಲ ನಂಗನ್ಸುತ್ತೆ ಎಲ್ಲರಿಗೂ ಅಂದೊಂದಿತ್ತು ಕಾಲ ಅಂದ ತಕ್ಷಣ ಏನಾದ್ರು ಒಂದು ಕನೆಕ್ಟ್ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಒಂದು ಪಾಸ್ಟ್, ಒಂದು ಹಿಸ್ಟ್ರಿ ಇದ್ದೇ ಇರುತ್ತೆ. ಅದರಲ್ಲಿ ತುಂಬ ವಿಚಾರ ಇರ್ಬೋದು, ಅವರಿರೋ ಜಾಗ ಇರ್ಬೋದು, ಅವರಿರೋ ಒಂದು ಹಳ್ಳಿ ಇರ್ಬೋದು, ಇಲ್ಲ ಫ್ಯಾಮಿಲಿ ಇರ್ಬೋದು,
ತಾತ ಅಜ್ಜಿ ಇರ್ಬೋದು, ಇಲ್ಲ ತುಂಬ ತುಂಬ ವಿಷಯಗಳು ಕಾಡುತ್ತೆ. ಒಂಥರ ಒಂದು ಪಾಸ್ಟ್ಗೆ ಹೋದಾಗ ತುಂಬ ವಿಷಯಗಳು ಕಾಡುತ್ತೆ, ಇಲ್ಲ ಒಬ್ಬರ ಲೈಫ್ದು ಒಂದು ಸ್ಟ್ರಗಲ್ ಇರ್ಬೋದು. ಸೊ ಆಮೇಲೆ ಇನ್ಸ್ಪಿರೇಷನ್ಗಳಿರ್ಬೋದು. ಸೊ ಅಂದೊಂದಿತ್ತು ಕಾಲ ಅಂದರೆ ಎಲ್ಲರಿಗೂ ತುಂಬ ವಿಷಯಗಳು ಹಾಗೆ ಹಾಗೆ ಬರುತ್ತೆ. ಸೊ ಅದೇ ರೀತಿ ನಮ್ಮ ಸಿನಿಮಾದಲ್ಲೂ ಒಂದು ಸಾಕಷ್ಟು ವಿಷಯಗಳನ್ನ ನೀವು ಫೀಲ್ ಮಾಡ್ಬೋದು, ಆಮೇಲೆ ಕನೆಕ್ಟ್ ಆಗ್ಬೋದು. ಜೊತೆಗೆ ರೀಸೆಂಟಾಗಿ ನನಗೆ ಲಹರಿ ಸಂಸ್ಥೆ ಒಂದಷ್ಟು ಜನ ಸ್ನೇಹಿತರು ಸಿಕ್ಕಾಗ ಏನು ಪ್ರಾಜೆಕ್ಟ್ ಅಂದಾಗ, ಇಲ್ಲ ವಿನಯ್ ಅಣ್ಣಂದು ಗ್ರಾಮಾಯಣ ನಾವು ಮಾಡ್ತಿದ್ದೀವಿ ಅಂದರೆ ಎಲ್ರಿಗೂ ಫೀಲ್ ಇದೆ. ಅಂದರೆ ವಿನಯ್ ಅನ್ನುವಂಥ ಒಬ್ಬ ನಟ ನಮ್ಮ ಮನೆ ಹುಡುಗ ಗಟ್ಟಿಯಾಗಿ ನಿಂತ್ಕೋಬೇಕು, ಆತನಿಗೆ ಒಳ್ಳೊಳ್ಳೆ ಸಿನಿಮಾಗಳು ಆಗಬೇಕು ಅಂತ. ಈ ಥರದ ಎಮೋಷ್ನಲ್ ಪ್ರೀತಿಗಳು ನಿರಂತರವಾಗಿ ನಿಮ್ಮ ಮನೆಗೆ ಕೊಡ್ತಾನೆ ಇದ್ದಾರೆ. ಇದಕ್ಕೇನು ಕನೆಕ್ಟ್ ಆಗ್ತೀರಾ ಹೇಗೆ? ಇದಕ್ಕೆ ಕನೆಕ್ಟ್ ಅಂದರೆ ಇದಕ್ಕೆ ಒಂಥರ ಅದೊಂಥರ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಅದೊಂಥರ ಯಾಕಂದರೆ ಆ ಪ್ರೀತಿ ಕಂಟಿನ್ಯೂಸ್ ಆಗಿ ತುಂಬ ವರ್ಷದಿಂದ ಹಂಗೆ ಕಂಟಿನ್ಯೂ ಆಗಿ ಬರ್ತಾನೆ ಇದೆ. ಆಮೇಲೆ ಅದೊಂಥರ ಎಂಕರೇಜ್ಮೆಂಟ್, ಆಮೇಲೆ ಅದೊಂಥರ ಇನ್ಸ್ಪಿರೇಷನ್. ಈಗ ಒಂದು ಹೊಸ ಸಿನಿಮಾ ಮಾಡಬೇಕಾದ್ರೆ ಸೊ ಈ ಈ ಪ್ರೀತಿ ಆಮೇಲೆ ಈ ಇನ್ಸ್ಪಿರೇಷನ್ನು ಅದು ಇನ್ನೂ ಚೆನ್ನಾಗಿ ಇನ್ನೂ ಹೆಚ್ಚು ಆ್ಯಕ್ಟ್ ಮಾಡಬೇಕಂತ ಅಂತ ಒಂದು ಪ್ರೋತ್ಸಾಹ ಕೊಡುತ್ತೆ. ಸಾಕಷ್ಟು ಇನ್ನೂ ಒಳ್ಳೆಯ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಬೇಕಂತ ಪ್ರೋತ್ಸಾಹ ಕೊಡುತ್ತೆ. ಆಮೇಲೆ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕಂತ ಪ್ರೋತ್ಸಾಹ ಕೊಡುತ್ತೆ. ಅದು ಅದು ನಮ್ಮ ಏನಂತಾರೆ ನಮ್ಮ ಫ್ಯಾನ್ಸಿಂದ ಆಗಿರ್ಬೋದು, ಇಲ್ಲ ಟೆಕ್ನಿಷಿಯನ್ಸಿಂದ ಆಗಿರ್ಬೋದು, ನಮ್ಮ ಡೈರೆಕ್ಟರಿಂದ ಆಗಿರ್ಬೋದು, ಪ್ರೊಡ್ಯೂಸರ್ಸ್ಗಳಿಂದ, ಎಲ್ಲರಿಂದ, ಇಡೀ ಫಿಲಿಮ್ ಇಂಡಸ್ಟ್ರಿಯಿಂದ ಆಗಿರ್ಬೋದು, ಆಮೇಲೆ ನಿಮ್ಗಳಿಂದ ಆಗಿರ್ಬೋದು. ಸೊ ಎಲ್ಲರ ಕಡೆಯಿಂದ ಒಟ್ಟಾಗಿ ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ತುಂಬ ಖುಷಿ ಪಡಬೇಕು. ಜೊತೆಗೆ ಮೊನ್ನೆ ಆದಂಥ ಮುಹೂರ್ತದ ಬಗ್ಗೆ ಟಾಕ್ ಶುರು ಆಗಿದೆ. ಸಿಟಿ ಲೈಟ್ಸ್ ಅನ್ನುವಂಥ ಸಿನಿಮಾದ ಆ ಒಂದು ಪೋಸ್ಟ್ರಲ್ಲಿ ತುಂಬ ಅಥೆಂಟಿಕ್ ಆದಂಥ ವಿಚಾರನ ಹೇಳಕ್ಕೆ ಹೊರಟಿದ್ದಾರೆ ಸ್ಯಾಂಡಲ್ವುಡ್ ಸಿಲ್ಗ ವಿಜಯ್ ಕುಮಾರ್ ಅವರು. ತುಂಬ ಆಪ್ಟಾಗಿ ಕಾಣ್ತಿದ್ದಾರೆ ವಿನಯ್ ಅವರು ಮಗಳು. ಒಂದು ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆನೇ ಈ ಥರದ ಒಂದು ಸಣ್ಣ ವೈಬ್ರೇಷನ್ ಮೂಡಿಗೆ ತೆಗೆದುಕೊಂಡು ಹೋಗುತ್ತಲ್ಲ, ಇದನ್ನು ಯಾವ ಥರದ ವಿಚಾರ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಆಡಿಯನ್ಸ್ಗೂ ಮತ್ತು ನಿಮಗೂ, ಸಿನಿಮಾಗೂ ಮತ್ತು ಸಿನಿಮಾದ ಟೈಟ್ಲ್ಗೂ ಎಲ್ಲದಕ್ಕೂ ಸೇರಿ? ಇಲ್ಲ, ಈಗ ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಬರೀ ಅದೊಂದು ಪೋಸ್ಟರ್ ಮಾತ್ರ, ಫಸ್ಟ್ ಲುಕ್ ಮಾತ್ರ ಬಿಟ್ಟಿದ್ದೀವಿ. ಸೊ ಫಸ್ಟ್ ಲುಕ್ ಬಿಟ್ಟಾದ್ಮೇಲೆ ಆ ಪೋಸ್ಟರ್ ನೋಡಿ ತುಂಬ ಕ್ವೆಶ್ಚನ್ಸ್ಗಳು ಬಂದಿದೆ ಜನರಲ್ಲೂ. ಈ ಕತೆ ಏನಿರ್ಬೋದು, ಈ ಕ್ಯಾರೆಕ್ಟರ್ ಏನಿರ್ಬೋದು, ಆಮೇಲೆ ಸಾಕಷ್ಟು ಕ್ವೆಶ್ಚನ್ ನನ್ನೂ ಕೇಳಿದ್ದಾರೆ. ಸೊ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಬಟ್ ನನಗೆ ಆ ಸಿನಿಮಾದ ಟೈಟಲ್ ತುಂಬ ಇಷ್ಟ, ಸಿಟಿ ಲೈಟ್ಸ್ ಅಂತ. ಸಿಟಿ ಲೈಟ್ ಅಂದರೆ ಆಮೇಲೆ ಅಲ್ಲಿ ಬರ್ದಿದೆ ಜವಾಬ್ದಾರಿಯ ದಾರಿ ದೀಪಗಳಂತನೂ ಬರ್ದಿದೆ. ಸೊ ಅದು ಆಮೇಲೆ ಸಿಟಿಯ ಲೈಟ್, ನೀವು ದೂರದಿಂದ ಒಂದು ಸಿಟಿನ ರಾತ್ರಿ ಹೊತ್ತು ಆ ಲೈಟ್ಸ್ ನೋಡಿದಾಗ ಯಾರನ್ನಾರು ಸೆಳೆಯುತ್ತೆ. ಸೊ ಸಿಟಿ ಇರೋದೇ ಅದಕ್ಕೆ. ಸೊ ಎಲ್ಲ ಕಡೆಯಿಂದ ಜನರನ್ನ ಸೆಳ್ಕೊಂಡು ಅದ್ರ ಹತ್ರ ಕರ್ಕೊಳತ್ತೆ. ಸೊ ನಮ್ಮ ಸಿಟಿ ಲೈಟ್ಸ್ ಕೂಡ ಹಾಗೆ ಜನರನ್ನ ಸೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಫೈನಲ್ ಪ್ರಶ್ನೆ. ಧನಂಜಯ ಅವ್ರ ಮದುವೆಯಲ್ಲಿ ನಾನು ನೋಡಿದ್ವಿ, ಶಿವಣ್ಣ ಬಂದರು, ನೀವು ಬಂದ್ರಿ, ಯುವ ಬಂದರು. ಆ ಒಂದು ಸೆಲೆಬ್ರೇಷನ್ ಮೋಡ್ ಹೇಗಿತ್ತು ಅಂತಂದರೆ, ಯಾವುದೇ ಕಾರಣಕ್ಕೂ ಕಮ್ಮಿ ಆಗದಂತಹ ಪ್ರೀತಿ, ಯಾವುದೇ ಕಾರಣಕ್ಕೂ ಭಾವನೆಗೆ ಧಕ್ಕೆ ಬರದಂತಹ ಪ್ರೀತಿ, ಯಾವುದೇ ಕಾರಣಕ್ಕೂ ದೊಡ್ಡ ಮನೆಯವರನ್ನು, ದೊಡ್ಡ ಮನೆಯ ಮಕ್ಕಳನ್ನ, ಮೊಮ್ಮಕ್ಕಳನ್ನ ನಾವು ಬಿಡಲ್ಲ ಅನ್ನುವಂತಹ ಪ್ರೀತಿ. ನೀವು ಅದನ್ನು ಅನುಭವಿಸಿದ್ರಿ, ಕಣ್ಣಾರೆ ನೋಡಿದ್ರಿ. ನೀವು ಹಿಡಿತಿದ್ದಂಗೆ ಬೇರೆ ಥರದ ಕ್ರೇಜನ್ನು ಕ್ರಿಯೇಟ್ ಮಾಡಿದ್ರಿ. ನಿನ್ನೆ ನಾನು ಮೊದಲು ನೋಡಿದ್ದನ್ನು ಅಂದರೆ ಇದೆಲ್ಲವೂ ದೊಡ್ಡ ಮಟ್ಟಕ್ಕೆ ಖುಷಿ ಆಗುತ್ತೆ. ಬಟ್ ಈ ಥರದ ನಿಷ್ಕಲ್ಮಶ ಅಂತ ಪ್ರೀತಿ ಜನಗಳದ್ದು. ಸೊ ಆ ಥರ ಪ್ರೀತಿ ಬಗ್ಗೆ ಏನು ಹೇಳೋಕ್ಕೆ ಆಗಲ್ಲ. ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಆ ಪ್ರೀತಿ ಸುಮ್ಮನೆ ಬರಲ್ಲ. ಆಮೇಲೆ ಆ ಪ್ರೀತಿ ಬಂದ್ಬಿಟ್ಟು ತಾತನಿಂದ, ಚಿಕ್ಕಪ್ಪನಿಂದ, ದೊಡ್ಡಪ್ಪನಿಂದ, ತಂದೆಯಿಂದ, ತಮ್ಮನಿಂದ, ಎಲ್ಲರದ್ದು ಸೇರಿ ಅದೊಂದು ಪ್ರೀತಿ ಹುಟ್ಕೊಂಡಿದೆ. ನಾವೆಲ್ಲ ನಮ್ಮ ಅಜ್ಜಿಯಿಂದ, ನಮ್ಮ ಆಂಟಿಗಳಿಂದ, ನಮ್ಮ ತಾಯಿಯಿಂದ. ಸೊ ಅದು ಫುಲ್ ಕುಟುಂಬದ ಒಂದು ಪ್ರೀತಿ ಅದು. ಸೊ ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿ ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ವಿನಯ್ ರಾಜ್ಕುಮಾರ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.